ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC 5 ಮಾರ್ಕ್ಸ್ ಫಿಕ್ಸ್ ಕ್ವಶನನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ನಾನೊಂದು ಅಬ್ಸರ್ವ್ ಮಾಡಿದ ಪ್ರಕಾರ ಎಲ್ಲ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾನೆ. ಹಾಗಾಗಿ ನಾನು ಇದನ್ನು 5 ಮಾರ್ಕ್ ಫಿಕ್ಸ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈ ಒಂದು ಪ್ರಶ್ನೆನ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಈ ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಓಕೆನಾ? ರೈಟ್. ಏನಿದೆ ಪ್ರಶ್ನೆ ಅಂತಂದರೆ, ಈ ಗ್ರೂಪ್ ಕನ್ಸಿಸ್ಟ್ಸ್ ಆಫ್ 4 ಗರ್ಲ್ಸ್. ಒಂದು ಗ್ರೂಪಲ್ಲಿ 4 ಗರ್ಲ್ಸ್ ಅದಾರಂತ ಮತ್ತು 7 ಬಾಯ್ಸ್ ಅದಾರಂತ. ಹೌದಾ? ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಟೀಮ್ 5 ಮೆಂಬರ್ಸ್ ಬಿ ಸೆಲೆಕ್ಟೆಡ್ ಇಫ್ ದ ಟೀಮ್ ಹ್ಯಾಸ್. ನೋಡ್ರಿ, ಇವಾಗ ಅವರು ಒಂದು ಗ್ರೂಪಲ್ಲಿ 4 ಗರ್ಲ್ಸ್ 7 ಬಾಯ್ಸ್ ಇದ್ದಾರೆ. ಇವು 4 ಬಾಯ್ಸ್ ಮತ್ತು 7 ಗರ್ಲ್ಸಲ್ಲಿಂದ ಅವರು 5 ಮೆಂಬರ್ಸನ್ನು ಮಾತ್ರ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ 3 ಕಂಡೀಷನ್ಸ್ ಅದಾವೆ. ಫಸ್ಟ್ ಒಂದು ಟೈಮ್ ಟೀಮ್ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಿಂದ ಗರ್ಲ್ ಇರಬಾರ್ದು ಅಂತ, ಓನ್ಲಿ ಬಾಯ್ಸ್ ಅಷ್ಟೇ ಇರಬೇಕಂತ. ಸೆಕೆಂಡ್, ಇನ್ನೊಂದು ಟೈಮ್ ಟೀಮ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಅಟ್ಲೀಸ್ಟ್ 1 ಅದರ್ ಬಾಯ್ ಮತ್ತು 1 ಅದರ್ ಗರ್ಲ್ ಇರಬೇಕಂತ. ಇನ್ ಥರ್ಡ್ ಕೇಸಲ್ಲಿ ಅಂದರೆ 3ನೇ ಟೀಮ್ ಮಾಡಬೇಕಾಗಿತ್ತು ಅಂತಂದರೆ ಅಟ್ಲೀಸ್ಟ್ 3 ಗರ್ಲ್ಸ್, ಅಲ್ಲಿ ಮಿನಿಮಮ್ 3 ಗರ್ಲ್ಸ್ ಇರಲೇಬೇಕು ಅಂತ. ಹೌದಾ? ಸೊ ನಾನು ನಿಮಗೆ ನೀಟಾಗಿ ತಿಳಿಸ್ತೀನಿ ಅಂತ ವಿಡಿಯೋ ಕೊನೆ ತನಕ ನೋಡ್ರಿ. ಸೊ ಫಸ್ಟ್ ಕಂಡೀಷನ್ ಏನದ ಅದು ನೋಡೋಣ ಅಂತ. ಓಕೆ? ಸೊ ಫಸ್ಟ್ ಒನ್ ಏನಿದೆ ಅಂತಂದರೆ ದೇರ್ ಈಸ್ ನೋ ಗರ್ಲ್, ಅಲ್ಲಿ ಯಾವುದೇ ರೀತಿಯಿಂದ ಹುಡುಗಿ ಇರಬಾರ್ದು ಅಂತ. ಹೌದಾ? ಮತ್ತು ಓನ್ಲಿ ಬಾಯ್ಸ್ ಅಷ್ಟೇ ಇರಬೇಕಂತ. ಓನ್ಲಿ ಬಾಯ್ಸ್ ಟು ಬಿ ಸೆಲೆಕ್ಟೆಡ್ ಅಂತ ಬರೀರಿ. ಓಕೆ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ನೀಟಕ್ಕೆ ಬರೀರಿ, ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಅಂತ. ಓಕೆ? ಸೊ ಇಲ್ಲಿ ಒಂದು ಟೀಮಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ? 5 ಮೆಂಬರ್ಸ್. ಟೋಟಲ್ ಬಾಯ್ಸ್ ಎಷ್ಟು ಅದಾರ ರೀ? ಬಾಯ್ಸ್ ಟೋಟಲ್ 7 ಅದಾರ. ಹೌದಾ? ಸೊ ಇಲ್ಲಿ ನೀವು ಏನಂತ ಬರೀತೀರಿ? 5 ಬಾಯ್ಸ್ ಔಟ್ ಆಫ್ 7 ಬಾಯ್ಸ್ ಸೆಲೆಕ್ಟೆಡ್ ಅಂತ ಬರೀರಿ. ಓಕೆನಾ? NCR ಫಾರ್ಮುಲಾವನ್ನು ಹಾಕ್ರಿ. ಯಾಕಂತಂದರೆ ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಟೋಟಲ್ ಎಷ್ಟು ಅದಾರ? ಇಲ್ಲಿ 7 ಬಾಯ್ಸ್ ಅದಾರ. ಅದರೊಳಗೆ ಎಷ್ಟು ಜನಕ್ಕೆ ತೊಗೊಳಕತ್ತೀವಿ ನಾವು? 5 ಮೆಂಬರ್ಸ್ ಎಷ್ಟು ತೊಗೊಳಕತ್ತೀವಿ. ಓಕೆ? ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ NCR ಫಾರ್ಮುಲಾವನ್ನು ಹೇಳ್ಕೊಡ್ತೀನಿ ಅಂತ. NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಹೌದಾ? ಸೊ ಇದೊಂದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ NC1 ಈಕ್ವಲ್ ಟು n ಆಗಿರ್ತದೆ. ಇನ್ನೊಂದು NCn ಅಂದರೆ 1 ಆಗಿರ್ತದೆ. ಇವು 3 ಇಂಪಾರ್ಟೆಂಟ್ ಅದ ನೋಡ್ರಿ. ಹಾಂ? ಓಕೆ. 7C5 ಅಂತಂದರೆ NCR ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಅಂದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r. n ಅಂದರೆ ಎಷ್ಟದ? ಇಲ್ಲಿ 7 ಅದ, ಮೈನಸ್ r ಅಂತಂದರೆ 5 ಅದ, ಇಂಟು r ಫ್ಯಾಕ್ಟೋರಿಯಲ್ ಅಂತಂದರೆ 5 ಫ್ಯಾಕ್ಟೋರಿಯಲ್ ಇದೆ. ಹೌದಾ? ಸೊ 7 ಫ್ಯಾಕ್ಟೋರಿಯಲನ್ನು ನಾವು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರೀರಿ. 7 ಮೈನಸ್ 5 ಅಂತಂದರೆ 2 ಫ್ಯಾಕ್ಟೋರಿಯಲ್ ಆಗುತ್ತೆ, ಇಂಟು 5 ಫ್ಯಾಕ್ಟೋರಿಯಲ್ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ? ನೆಕ್ಸ್ಟ್ 2 1 2, 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಆಗುತ್ತೆ. ಹೌದಾ? ಸೊ 2 1 2, 2 3 7 3 21 ಆಗುತ್ತೆ. ಹೌದಾ? ಸೊ ಇಲ್ಲಿ ಏನೇನು ಬರೀತೀರಿ ಅಂತಂದರೆ ದೇರ್ ಫೋರ್ ದ ರಿಕ್ವೈರ್ಡ್ ನಂಬರ್ ಆಫ್ ವೇಸ್ ಈಕ್ವಲ್ ಟು 21 ಅಂತ ಬರೀರಿ. ಓಕೆ? ಇದು ಫಸ್ಟ್ ಒನ್ ಮುಗೀತು. ಸೆಕೆಂಡ್ ಒನ್ ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡ್ರಿ, ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್. ಹೌದಾ? ಸೊ ಅಟ್ಲೀಸ್ಟ್ 1 ಬಾಯ್ 1 ಗರ್ಲ್ ಅಂತಂದರೆ ಇಲ್ಲಿ ನಮಗೆ 4 ಕೇಸಸ್ ಬರ್ತಾವೆ. ಓಕೆ? ಸೊ ಏನೇನಿದೆ ಅಂತಂದರೆ ಫಸ್ಟ್ ಇವಾಗ ನೀವು ಇಲ್ಲಿ 1 ಬಾಯ್ ತೊಗೊಳ್ರಿ. ಹೌದಾ? 1 ಬಾಯ್ ತೊಗೊಂಡ್ರಿ ಅಂತಂದರೆ ಇಲ್ಲಿ ಗರ್ಲ್ಸ್ ಎಷ್ಟು ತೊಗೋಬೇಕಾಗುತ್ತೆ? 4 ಗರ್ಲ್ಸ್ ತೊಗೋಬೇಕಾಗುತ್ತೆ. ಯಾಕಂತಂದರೆ ಒಂದು ಟೀಮ್ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ನಮಗಲ್ಲಿ ಎಷ್ಟು ಜನ ಮೆಂಬರ್ಸ್ ಅದಾರ? 5 ಜನ ಮೆಂಬರ್ಸ್ ಅದಾರ. 1 ಬಾಯ್ ತೊಗೊಂಡ್ರಿ, ಯಾಕಂದ್ರೆ ಇಲ್ಲಿ ಕಂಡೀಷನ್ ಅದ ಮಿನಿಮಮ್ 1 ಬಾಯ್ ಇರಲೇಬೇಕಂತ. ಹಾಗಾಗಿ 1 ಬಾಯ್ ತೊಗೊಂಡ್ರಿ, 4 ಗರ್ಲ್ಸ್ ತೊಗೊಂಡ್ರಿ. ಹೌದಾ? ಸೊ ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ಬಾಯ್ಸ್ 2 ಮಾಡೋಣ ಅಂತ. ಓಕೆ? ಸೊ 2 ಬಾಯ್ಸ್ ಆ್ಯಂಡ್ ಈ 2 ಬಾಯ್ಸ್ ತೊಗೊಂಡ ನಂತರ ಗರ್ಲ್ಸ್ ಎಷ್ಟು ತೊಗೋಬೇಕು? 3 ತೊಗೋಬೇಕು. ಯಾಕಂತಂದರೆ 5 ಮೆಂಬರ್ಸ್ ಆಗಬೇಕಲ್ವ ಒಂದು ಟೀಮಲ್ಲಿ. ಸೊ 2 + 3 ಅಂದರೆ 5 ಮೆಂಬರ್ಸ್ ಆಗುತ್ತೆ. ಹೌದಾ? ಸೊ 3 ಗರ್ಲ್ಸ್. ನೆಕ್ಸ್ಟ್ ಇವಾಗ 3 ಬಾಯ್ಸ್ ತೊಗೊಳ್ಳೋಣ ಅಂತ. ಹೌದಾ? 3 ಬಾಯ್ಸ್ ಆ್ಯಂಡ್ 3 ಬಾಯ್ಸ್ ತೊಗೊಂಡ ನಂತರ ಗರ್ಲ್ಸ್ ಎಷ್ಟು ತೊಗೋಬೇಕಾಗುತ್ತಾ? 2 ತೊಗೋಬೇಕಾಗುತ್ತೆ. ಹೌದಾ? ಯಾಕಂತಂದರೆ ಒಂದು ಟೀಮಲ್ಲಿ 5 ಮೆಂಬರ್ಸ್ ಇರಬೇಕಲ್ಲ. ಸೊ 3 ಬಾಯ್ಸ್ ತೊಗೊಂಡ್ರೆ 2 ಗರ್ಲ್ಸ್ ತೊಗೊಳ್ರಿ. ನೆಕ್ಸ್ಟ್ ಡಿ
4 ಬಾಯ್ಸ್ ತೊಗೊಳ್ಳೋಣ ಅಂತ. ಓಕೆ, ಯಾಕಂದರೆ ಇನ್ನೂ ಒಂದು ಗರ್ಲ್ ನಮಗೆ ಸಿಗ್ತಿಲ್ಲಿ, ಹೌದಾ? ಸೊ 1 ಗರ್ಲ್, ಕರೆಕ್ಟಾ? ಸೊ ಇವಾಗ 1 ಬಾಯ್ ಮತ್ತು 4 ಗರ್ಲ್ಸ್ದು ಇದ್ರದ್ದು ಎಷ್ಟು ವೇಜ್ ಬರ್ತಾವೆ ಅಂತ ಕಂಡುಹಿಡಿಯಬೇಕು. ಅದೇ ಥರ ಇದ್ರದ್ದು ಎಷ್ಟು ವೇಜಲ್ಲಿ ನಾವು ಟೀಮನ್ನು ಮಾಡ್ಬೋದು, ಮತ್ತು ಇದ್ರದ್ದು ಎಷ್ಟು ವೇಜಲ್ಲಿ ಟೀಮನ್ನು ಮಾಡ್ಬೋದು, ಇದ್ರದ್ದು ಎಷ್ಟು ವೇಜಲ್ಲಿ ಟೀಮನ್ನು ಮಾಡ್ಬೋದು ಅಂತ ನೋಡಿ ಇವೆಲ್ಲವನ್ನು ನಾವು ಆ್ಯಡ್ ಮಾಡಿದರೆ ನಮಗೆ ಅವಾಗ ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ದು ಎಷ್ಟು ವೇಜಲ್ಲೇ ನಾವು ಟೀಮ್ ಮಾಡ್ಬೋದು ಅಂತ ಸಿಗುತ್ತೆ, ಹೌದಾ? ಸೊ ಭಾಳ ಸಿಂಪಲ್ ಇದೆ. ನಾನು ಇನ್ನೂ ಏನು ಹೇಳಿದ್ದೀನಲ್ಲ ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ರಿ. NC1 = N, NCN = 1 ಇದ್ದಿದೆ, ಹೌದಾ? ಸೊ ಫಸ್ಟ್ ಕೇಸಿಗೆ ಹೋಗೋಣ ಅಂತ. ಏನಿದೆ ಇಲ್ಲಿ 1 ಬಾಯ್ ಆ್ಯಂಡ್ 4 ಗರ್ಲ್ಸ್ ಅಂತ ಇದೆ, ಹೌದಾ? ಓಕೆ, ಸೊ ಟೋಟಲ್ ಬಾಯ್ಸ್ ಎಷ್ಟು ಅದಾರ ಇಲ್ಲಿ? 7 ಅದಾರ. 7ಅಲ್ಲಿ ಎಷ್ಟು ತೊಗೋತಾ ಇದ್ದೀವಿ? 1 ತೊಗೋತಾ ಇದ್ದೀವಿ. ಇಂಟು ಟೋಟಲ್ ಗರ್ಲ್ಸ್ ಎಷ್ಟು ಅದಾರ? 4 ಅದಾರ. ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ ಕ್ವಶನ್ ನೋಡ್ರಿ. ಇಲ್ಲಿ ಗರ್ಲ್ಸ್ ಎಷ್ಟು ಅದಾರ? 4 ಅದಾರ. ಬಾಯ್ಸ್ ಎಷ್ಟು ಅದಾರ? 7 ಅದಾರ, ಹೌದಾ? ಸೊ ಅದಕ್ಕೆ 4 ಗರ್ಲ್ಸ್ ಟೋಟಲ್ ಅದಾರ, ಅಂದರೆ N = 4 ಆಗುತ್ತೆ. ಇದ್ರೊಳಗೆ ನಾವು ಎಷ್ಟು ಗರ್ಲ್ಸ್ ತೊಗೋತಾ ಇದ್ದೀವಿ? 4 ಗರ್ಲ್ಸ್ ತೊಗೋತಾ ಇದ್ದೀವಿ. ನಿಮಗೆ ನೈಗೆ ಒಂದು ಫಾರ್ಮುಲಾ ಹೇಳಿದ್ದೀನಿ, NC1 = N ಅಂತ. ಸೊ ಇಲ್ಲಿ NC1 ಎಷ್ಟಾಗುತ್ತೆ? ಇದು 7 ಆಗುತ್ತೆ. ಇಂಟು NCN ಅಂದರೆ 1 ಇದೆ. ಸೊ 4C4 ಅಂತಂದರೆ 1 ಆಗುತ್ತೆ. 7 × 1 ಅಂದರೆ 7. ಭಾಳ ಸಿಂಪಲ್ ಇದೆ. ನೆಕ್ಸ್ಟ್ B. ಸೊ ಇಲ್ಲಿ B ಏನಿದೆ ಅಂತಂದರೆ 2 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್, ಹೌದಾ? ಸೊ ಟೋಟಲ್ ನಂಬರ್ ಆಫ್ ಬಾಯ್ಸ್ ಎಷ್ಟು ಅದ ಇಲ್ಲಿ? 7 ಅದ. ಅದರೊಳಗೆ ಎಷ್ಟು ತೊಗೋತಾ ಇದ್ದೀವಿ? 2 ತೊಗೋತಾ ಇದ್ದೀವಿ. ಇಂಟು ಟೋಟಲ್ ನಂಬರ್ ಆಫ್ ಗರ್ಲ್ಸ್ 4, ಅದರೊಳಗೆ 3 ತೊಗೋತಾ ಇದ್ದೀವಿ, ಹೌದಾ? ಸೊ ದಿಸ್ ಇಂಪ್ಲೈಸ್ ಇವಾಗ NCR ಫಾರ್ಮುಲಾ ಯೂಸ್ ಮಾಡಿರಿ. NCR ಅಂತಂದರೆ 7 ಫ್ಯಾಕ್ಟ್ರಲ್, N ಫ್ಯಾಕ್ಟ್ರಲ್ / N - R ಫ್ಯಾಕ್ಟ್ರಲ್ ಅಂದರೆ 7 - 2 ಫ್ಯಾಕ್ಟ್ರಲ್ ಇಂಟು R ಫ್ಯಾಕ್ಟ್ರಲ್ ಅಂದರೆ 2 ಆಗುತ್ತೆ, ಹೌದಾ? ಇಂಟು ಸೊ ಇಲ್ಲೂ ಸಹ ಅದೇ ಯೂಸ್ ಮಾಡಿರಿ. N ಫ್ಯಾಕ್ಟ್ರಲ್ / N - R ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್, ಹೌದಾ? ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿರಿ. 7 ಫ್ಯಾಕ್ಟೋರಿಯಲ್ ಅಂತಂದರೆ 7 × 6 × 5 ಫ್ಯಾಕ್ಟೋರಿಯಲ್ ಅಂತ ಬರೀರಿ. 7 - 2 ಅಂತಂದರೆ 5 ಫ್ಯಾಕ್ಟೋರಿಯಲ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ 2 × 1 ಆಗುತ್ತೆ. ಇಂಟು 4 ಫ್ಯಾಕ್ಟೋರಿಯಲ್ ಅಂತಂದರೆ 4 × 3 ಫ್ಯಾಕ್ಟೋರಿಯಲ್ ಅಂತ ಬರೀರಿ. 4 - 3 ಅಂತಂದರೆ 1 ಆಗುತ್ತೆ. ಇಂಟು 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 2 × 1 = 2, 2 × 3 = 6 ಆಗುತ್ತೆ, ಹೌದಾ? ಸೊ ದಿಸ್ ಇಂಪ್ಲೈಸ್ 7 × 3 ಎಷ್ಟಾಯಿತು? 21 ಇಂಟು 4, ಹೌದಾ? ಸೊ 4 × 1 = 4 ಆಗುತ್ತೆ. 4 × 2 = 8 ಆಗುತ್ತೆ. ಇದು B. ಓಕೆ, ಸೊ ನೆಕ್ಸ್ಟ್ Cಗೆ ಹೋಗ್ತೀನಿ ನೋಡ್ರಿ. Cಯಲ್ಲಿ ಏನಿದೆ ಅಂತಂದರೆ 3 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್ ಅಂತ ಇದೆ, ಹೌದಾ? ಸೊ 3 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್, ಹೌದಾ? ಸೊ 1-2 ಸರ್ತಿ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕ್ ನಿಮಗೆ ಫಿಕ್ಸ್ ಬರ್ತಾವೆ. ಸೊ ಇಲ್ಲಿ ನಿಮಗೆ ಟೋಟಲ್ ಬಾಯ್ಸ್ ಎಷ್ಟಿದೆ? 7 ಇದೆ. ಅದರಲ್ಲಿ 3 ಬಾಯ್ಸ್ ತೊಗೋತಾ ಇದ್ದೀರಿ. ಇಂಟು ಟೋಟಲ್ ಗರ್ಲ್ಸ್ 4 ಇದೆ. ಅದರಲ್ಲಿ 2 ಗರ್ಲ್ಸ್ ತೊಗೋತಾ ಇದ್ದೀರಿ. ಸೊ NCR ಫಾರ್ಮುಲಾ ಹಾಕ್ರಿ. 7 ಫ್ಯಾಕ್ಟೋರಿಯಲ್ / 7 - 3 ಫ್ಯಾಕ್ಟೋರಿಯಲ್ ಇಂಟು R ಫ್ಯಾಕ್ಟೋರಿಯಲ್. ಓಕೆ, ಅದು ಎಷ್ಟಿದೆ? 3 ಇದೆ. ಇಲ್ಲಿ ಸಹ N ಫ್ಯಾಕ್ಟೋರಿಯಲ್ / N - R ಅಂತಂದರೆ 4 - 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಂಟು 2 ಫ್ಯಾಕ್ಟೋರಿಯಲ್ನ ಬರೀರಿ. ಓಕೆ, ಸೊ 7 ಫ್ಯಾಕ್ಟೋರಿಯಲ್ ನಾವು 7 × 6 × 5 × 4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. / 7 - 3 ಅಂತಂದರೆ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಂಟು 3 ಫ್ಯಾಕ್ಟೋರಿಯಲ್ ಅಂತಂದರೆ 3 × 2 ಅಂತ ಬರಿಬೋದು, ಓಕೆನಾ? ಸೊ ಇಂಟು 4 ಫ್ಯಾಕ್ಟೋರಿಯಲನ್ನು 4 × 3 × 2 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. / 4 - 2 ಅಂದರೆ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 4 ಕ್ಯಾನ್ಸಲ್ ಆಗುತ್ತೆ. 3 × 1 = 3, 3 × 2 = 2 × 1 = 2 × 1 ಕ್ಯಾನ್ಸಲ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ 2 ಅಂತ ಆಗುತ್ತೆ, ಹೌದಾ? ಸೊ 2 × 1 = 2, 2 × 2 = 4. ಏನು ಉಳಿತು ನೋಡ್ರಿ ಇವಾಗ? 7 × 5 ಇಂಟು 2 × 3, ಹೌದಾ? ಓಕೆ, 7 × 5 = 35 ಇಂಟು 3 × 5 = 2 × 3 = 6 ಆಗುತ್ತೆ. 6 × 5 = 30, ಕ್ಯಾರಿ 3, 6 × 3 = 18, 18 + 3 ಅಂದರೆ 210 ಆಗುತ್ತೆ, ಹೌದಾ? ಸೊ D ಕೇಸಲ್ಲಿ ಏನಿದೆ ಅಂತಂದರೆ 4 ಬಾಯ್ಸು 1 ಗರ್ಲ್ ಇದೆ, ಹೌದಾ? ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಬಾಯ್ಸು 7 ಇದೆ. ಅದರಲ್ಲಿ 4 ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದನ್ನು 7C4 ಅಂತ ಬರೀರಿ. ಓಕೆ, ಆ್ಯಕ್ಚುಲಿ ಈ ಥರ ಬರೀರಿ, ಈ ಥರ ಬರೋಕ್ಕೆ ಹೋಗ್ಬಿಡ್ರಿ. ಇಂಟು 4 ಗರ್ಲ್ಸ್, ಟೋಟಲ್ ನಂಬರ್ ಆಫ್ ಗರ್ಲ್ಸ್ 4,
C1. ಓಕೆ, ಸೊ 7C4 ನಾವು 7 ಫ್ಯಾಕ್ಟೋರಿಯಲ್ ಬೈ 7 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಯಾಕಂದರೆ NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಇದೆ, ಹೌದಲ್ರಿ? ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್, ಹೌದಾ? ರೈಟ್. 7 ಫ್ಯಾಕ್ಟೋರಿಯಲ್ ನಾವು 7 ಇಂಟು 6 ಇಂಟು 5 ಇಂಟು 4 ಅಂತ ಬರಿಬೋದು. 7 ಮೈನಸ್ 4 ಅಂತಂದರೆ ಎಷ್ಟಾಗುತ್ತೆ? ಇದು 3 ಇಂಟು 2 ಇಂಟು 1 ಅಥವಾ 3 ಫ್ಯಾಕ್ಟೋರಿಯಲ್ ಅಂತ ಬರೀರಿ. ಓಕೆ, ಇಂಟು 4 ಫ್ಯಾಕ್ಟೋರಿಯಲ್ ಇಂಟು ನಿಮಗೆ ಇನ್ನಗಳನ್ನೇ ಒಂದು ಫಾರ್ಮುಲಾ ಹೇಳೀನಿ. ಏನಿದೆಯಪ್ಪ ಅದು ಅಂತಂದರೆ NC1 ಈಕ್ವಲ್ ಟು n ಅಂತ ಹೇಳಿದ್ದೀನಿ, ಹೌದಾ? ಸೊ ಅದು ಹೆಂಗೆ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. 4C1 ಅಂದರೆ 4 ಬರಬೇಕು, ಹೌದಾ? ಇದು ನೋಡಿರಿ, 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರೀತೀನಿ. 4 ಮೈನಸ್ 1 ಅಂದರೆ 3 ಫ್ಯಾಕ್ಟೋರಿಯಲ್ ಆಗುತ್ತೆ ಇಂಟು 1. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, 4 ಬರುತ್ತಲ್ಲ ಇದು. ಹಾಗಾಗಿ 4C1 ಅಂದರೆ 4 ಅಂತ ಡೈರೆಕ್ಟ್ ಬರೆದ್ರೂ ನಡೀತದೆ, ಏನು ಸಮಸ್ಯೆ ಇಲ್ಲ, ಹೌದಾ? ಸೊ ದಿಸ್ ಇಂಪ್ಲೈಸ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 3 1 ಜಾ 3, 3 2 ಜಾ 2 1 ಜಾ 2 1 ಜಾ 7 ಇಂಟು 5, 7 ಇಂಟು 5 ಇಂಟು 4, ಹೌದಾ? 7 5 ಜಾ ಎಷ್ಟಾಗುತ್ತೆ? 35 ಆಗುತ್ತೆ ಇಂಟು 4, 4 5 ಜಾ 20, 4 3 ಜಾ 12 ಪ್ಲಸ್ 2 ಅಂತಂದರೆ 40 ಆಗುತ್ತೆ, ಹೌದಾ? 140 ಆಯಿತು. ಇಲ್ಲಿ ಲಾಸ್ಟಲ್ಲಿ ಏನು ಬರೀಬೇಕು ಅಂತಂದರೆ ದೇರ್ ಫೋರ್ ರಿಕ್ವೈರ್ಡ್ ನಂಬರ್ ಆಫ್ ವೇಸ್, ನಂಬರ್ ಅಂತ ಪೂರ ಬರೀರಿ. ಓಕೆ, ಈಕ್ವಲ್ ಟು ಫಸ್ಟ್ ಕೇಸಲ್ಲಿ ಎಷ್ಟು ಬಂದದ್ದು? ಎಲ್ಲಿ 7, ಬಿಯಲ್ಲಿ 84, ಸಿಯಲ್ಲಿ 210 ಮತ್ತು ಡಿಯಲ್ಲಿ 140. ಸೊ ಎಷ್ಟಾಗುತ್ತೆ ಎಲ್ಲ ಆ್ಯಡ್ ಮಾಡಿದ್ರಿ ಅಂತಂದರೆ 441 ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಥರ್ಡ್ ಕೇಸಲ್ಲಿ ಏನಿದೆ ಕ್ವಶನ್ ಅಂತಂದರೆ ಅಟ್ಲೀಸ್ಟ್ 3 ಗರ್ಲ್ಸ್ ಎಷ್ಟು ಇರಬೇಕಂತ, ಅಲ್ಲಿ ಗರ್ಲ್ಸ್ ಅಟ್ಲೀಸ್ಟ್ 3 ಇರಬೇಕಂತ ಹೇಳ್ತಾ ಇದ್ದಾನೆ ಅಂತ, ಹೌದಾ? ಸೊ ಇಲ್ಲಿ 2 ಕೇಸ್ ಬರ್ತವೆ. ಒಂದು, ಯು ಕ್ಯಾನ್ ಟೇಕ್ 3 ಗರ್ಲ್ಸ್ ತೊಗೊಂಡ್ರೆ ಬಾಯ್ಸ್ ಎಷ್ಟು ತೊಗೋಬೇಕಾಗುತ್ತೆ? 2 ಬಾಯ್ಸ್ ತೊಗೋಬೇಕಾಗುತ್ತೆ. ಯಾಕಂತಂದರೆ ಅಲ್ಲಿ ನಾವು 5 ಮೆಂಬರ್ಸ್ದು ಒಂದು ಟೀಮ್ ಮಾಡಾಕತ್ತೀವಿ, ಹೌದಾ? ಸೊ ಸೆಕೆಂಡ್ ಕೇಸಲ್ಲಿ ಕನಿಷ್ಠ ಅಟ್ಲೀಸ್ಟ್ ಅಂದರೆ 3 ಗರ್ಲ್ಸ್ ಇರಬೇಕು. 4 ಇದ್ದರೂ ಓಕೆ, ಹೌದಾ? ಸೊ ಹಾಗಾಗಿ ಇಲ್ಲಿ ನೀವು 4 ಗರ್ಲ್ಸ್ ಅಂತ ತೊಗೊಳ್ರಿ. 4 ಗರ್ಲ್ಸ್ ಆ್ಯಂಡ್ ಓನ್ಲಿ 1 ಬಾಯ್. ಓಕೆ, ನಿಮಗೆ ಇನ್ನೂ ಒಂದು ಡೌಟ್ ಬರ್ಬೋದು, ಸರ್ 4 ಯಾಕೆ ನಾವು ನೆಕ್ಸ್ಟ್ ಕೇಸಲ್ಲಿ 5 ಗರ್ಲ್ಸ್ ತೊಗೋಬೋದು ಅಂತ. ಅಲ್ಲಿ ಓನ್ಲಿ ಇರೋದೇ 4 ಗರ್ಲ್ಸೇ ಅದಾರ ರೀ, ಹೌದಾ? ಒಂದು ಗ್ರೂಪ್ ಒಳಗೆ 4 ಗರ್ಲ್ಸೇ ಅದಾರ, ಹಾಗಾಗಿ ಮ್ಯಾಕ್ಸಿಮಮ್ 4 ಬರ್ತದೆ. 5 ಗರ್ಲ್ಸ್ ಇದ್ದರೆ ಇನ್ನೊಂದು ಕೇಸ್ ಬರ್ತಿತ್ತು. ಓಕೆ, ಸೊ ಈ ಕೇಸಲ್ಲಿ 4 ಗರ್ಲ್ಸ್ 1 ಬಾಯ್. ಓಕೆನಾ? ಸೊ ಫಸ್ಟ್ ಇದ್ರದ್ದು ಎಷ್ಟು ವೇಸ್ ಬರ್ತಾವಂತ ಕಂಡುಹಿಡೋಣ ಅಂತ. ಓಕೆ, ಸೊ 3 ಗರ್ಲ್ಸ್, 4 ಗರ್ಲ್ಸಲ್ಲಿ 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಇಂಟು 7 ಬಾಯ್ಸಲ್ಲಿ 2 ಬಾಯ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. 4C3 ಅಂತಂದರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಬರೀರಿ. 4 ಫ್ಯಾಕ್ಟೋರಿಯಲ್ ಅಂತಂದರೆ 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರೀರಿ. 4 ಮೈನಸ್ 3 ಅಂತಂದರೆ 1 ಆಗುತ್ತೆ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 7 ಫ್ಯಾಕ್ಟೋರಿಯಲನ್ನು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. ಡಿವೈಡೆಡ್ ಬೈ 7 ಮೈನಸ್ 2 ಅಂತಂದರೆ 5 ಫ್ಯಾಕ್ಟೋರಿಯಲ್ ಆಗುತ್ತೆ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ 2 1 ಜಾ 2, 2 3 ಜಾ. ಓಕೆ, ಸೊ ಇಲ್ಲಿ ಎಷ್ಟು ಉಳಿತು? 4 ಉಳಿತು ಇಂಟು 7 3 ಜಾ 21, 4 ಜಾ ಎಷ್ಟಾಗುತ್ತೆ? 84 ಆಗುತ್ತೆ, ಹೌದಾ? ಸೊ ಲಾಸ್ಟಲ್ಲಿ ಇದೆ ನೋಡಿ, ಇನ್ನೊಂದು ಕೇಸ್ ಇದೆ. ಏನಂತಂದರೆ 4 ಗರ್ಲ್ಸ್ ಆ್ಯಂಡ್ 1 ಬಾಯ್, 4 ಗರ್ಲ್ಸ್ ಆ್ಯಂಡ್ 1 ಬಾಯ್, ಹೌದಾ? ಸೊ ಈ ಕೇಸಲ್ಲಿ ನೋಡ್ರಿ, 4 ಗರ್ಲ್ಸ್ ಔಟ್ ಆಫ್ 4 ಗರ್ಲ್ಸ್ ತೊಗೋತಾ ಇದ್ದೀವಿ. 4ಅಲ್ಲಿ ಸೊ ಬಾಯ್ಸ್ ಎಷ್ಟು ಅದಾರೆ? 7 ಅದಾರೆ, ಅದರೊಳಗೆ 1 ತೊಗೋತಾ ಇದ್ದೀವಿ. ನಾನು ನಿಮಗೆ ಇವಾಗೇ ಹೇಳಿದ್ದೀನಿ ಏನಂತಂದರೆ NC ಅಂತಂದರೆ ಎಷ್ಟಾಗುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ ಇವಾಗ. NC ಅಂತಂದರೆ 1 ಆಗುತ್ತೆ ಅಂತ ಹೇಳಿದ್ದೀನಿ, ಹೌದಾ? ಸೊ NC1 ಅಂದರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ ಇಲ್ಲಿ n ಆಗುತ್ತೆ ಅಂತ ಹೇಳಿದ್ದೀನಿ, ಹೌದಾ? ಎರಡು ನೆನ್ಪಿಟ್ಕೊಳ್ರಿ. 4C4 ಅಂತಂದರೆ 1 ಆಗುತ್ತೆ. NC1 ಅಂತಂದರೆ n ಆಗುತ್ತೆ, ಅದು 7 ಆಗುತ್ತೆ. 7 ಇಂಟು 1 7 ಆಗುತ್ತೆ, ಹೌದಾ? ಸೊ ಲಾಸ್ಟಲ್ಲಿ ಒಂದು ಲೈನ್ ಬರೀರಿ, ಏನಂದರೆ ಅದು ಇದೇ ಲೈನ್ ಇರಬೇಕು. ಓಕೆ, ದೇರ್ ಫೋರ್ ರಿಕ್ವೈರ್ಡ್ ನಂಬರ್ ಆಫ್ ವೇಸ್ ಈಕ್ವಲ್ ಟು
84 ಪ್ಲಸ್ 7 ಈಕ್ವಲ್ ಟು 91. ಹೌದಾ? ಸೊ ಇಷ್ಟೇ ಇದೆ ನಿಮ್ಮದು ಲಾಸ್ಟ್ ಆನ್ಸರ್. ಓಕೆ, ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.